ವೆಲ್ಕಮ್ ಟು ನಮ್ಮ ವ್ಲಾಗ್ಸ್. ತುಂಬ ದಿನದಿಂದ ಯಾವುದೇ ವ್ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ. ರೀಸನ್ ಇಷ್ಟೇ, ಸೊ ಹೆಲ್ತ್ ಪ್ರಾಬ್ಲಮ್ ಇತ್ತು. ವಾಯ್ಸ್ ಅಂತೂ ಕ್ಲಿಯರ್ ಆಗಿರಲೇ ಇರಲಿಲ್ಲ. ಅದಕ್ಕೋಸ್ಕರ ನಾನು ತುಂಬ ದಿನದಿಂದ ಅಪ್ಲೋಡ್ ಮಾಡಿರಲಿಲ್ಲ. ಈಗಲೂ ಅಷ್ಟೇ, ಅಷ್ಟು ಕ್ಲಿಯರ್ ಇಲ್ಲ ವಾಯ್ಸ್. ಆದರೂ ಕೂಡ ಇದು 1 ವೀಕ್ 15 ಡೇಸ್ ಮೇಲೆ ಆಗೋಗಿದೆ ಇದು ವ್ಲಾಗು. ಅದಕ್ಕೋಸ್ಕರ ಅಪ್ಲೋಡ್ ಮಾಡೋಣ ಅಂತ ಹೇಳಿ ವಾಯ್ಸ್ ಓವರ್ಗೆ ಹೋಗ್ತಾ ಇದ್ದೀನಿ. ವೇದು ಅಂತೂ ಕಂಪ್ಲೀಟಾಗಿ ನನ್ನನ್ನು ಇಮಿಟೇಟ್ ಮಾಡ್ತಾ ಇದ್ದ. ಕೆಲವೊಂದಂತೂ ಹೇಗೆ ವ್ಲಾಗರ್ಸ್ ಮಾಡ್ತಾರೆ ಅದೇ ಥರ ಹೇಳ್ತಾ ಇದ್ದ ಅವನು. ಸೊ ಈ ವಿಡಿಯೋ ಬಂದು ನಾವು ಏನು ದೇವಸ್ಥಾನಕ್ಕೆ ಹೋಗಿದ್ವಿ ಅದರದ್ದು ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಓಂ ಶಕ್ತಿಗೆ ಹೋಗಿದ್ವಿ ನಾವು. ಅದರ ಕಂಪ್ಲೀಟ್ ವ್ಲಾಗ್ ಮತ್ತು ಅದರ 3 ದಿನದ ಟ್ರಿಪ್ಪನ್ನು ನಾನು ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸ್ಯಾರಿ ಕಲರ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಯಾವ ದೇವಸ್ಥಾನ ಅಂತ ಹೇಳಿ. ಓಂ ಶಕ್ತಿ. ಸೊ ಅದು ಶುಕ್ರವಾರದ ನೈಟ್ ವ್ಲಾಗ್ ಇದು. ನೈಟ್ ನಾವೆಲ್ಲ ಒಂದು ಕಡೆ ಗ್ಯಾದರ್ ಆಗಿ ಅಲ್ಲಿ ಮಾಲೆ ಹಾಕ್ಸ್ಕೊಂಡು ನಂತರ ನಾವು ಹೊರಟಿದ್ದು. ಒಟ್ಟಿಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಪ್ಲ್ಯಾನ್ ಮಾಡಿ ಟಿ.ಟಿಯನ್ನು ಬುಕ್ ಮಾಡಿಕೊಂಡು ನಾವು ಒಂದು 13 ಜನ ಆಗಿದ್ವಿ. ಅದ್ರ ಜೊತೆಯಲ್ಲಿ ಮಕ್ಕಳುಗಳು ಕೂಡ ಇನ್ಕ್ಲೂಡ್ ಆಗಿದ್ದರು, 5 ಮೆಂಬರ್ಸು. ಸೊ ಒಂದು 18 ಜನ ಒಟ್ಟಿಗೆ ಪ್ಲ್ಯಾನ್ ಮಾಡ್ಕೊಂಡು ನಾವು ಹೊರಟಂಥದ್ದು ಇಲ್ಲಿಗೆ. ಸೊ ಅಲ್ಲಿಗೆ ಹೋಗಬೇಕು ಅಂದರೆ ಅದರದ್ದೇ ಆದಂಥ ಕೆಲವೊಂದು ರಿಚುವಲ್ಸ್ ಇದೆ. ಮಾಲೆ ಹಾಕ್ಸ್ಕೊಂಡೇ ಹೋಗಬೇಕು ಅಂತ ಏನಿಲ್ಲ, ಮಾಲೆ ಹಾಕಿಸ್ಕೊಳ್ದೇನೂ ಕೂಡ ನಾವು ಹೋಗ್ಬೋದು. ಬಟ್ ಮಾಲೆ ಹಾಕ್ಸ್ಕೊಂಡು ಹೋದರೆ ತುಂಬ ಮುಂದೆ ದೇವರ ಹತ್ರದಲ್ಲೇ, ಅಂದರೆ ಗರ್ಭಗುಡಿ ಹತ್ರದಲ್ಲೇ ಬಿಡ್ತಾರೆ. ಮಾಲೆ ಹಾಕ್ಸ್ಕೊಂಡು ಹೋಗಿಲ್ಲ ಅಂದರೆ ಸಿವಿಲ್ ದರ್ಶನ ಅಂತ ಹೇಳಿ ತುಂಬ ದೂರ ಡಿಸ್ಟೆನ್ಸಿಂದ ನಮ್ಮನ್ನು ದೇವ್ರು ನೋಡಲಿಕ್ಕೆ ಬಿಡ್ತಾರೆ. ಸೊ ನಾವು ಇದು ಫಸ್ಟ್ ಟೈಮು, ಲೈಫಲ್ಲೇ ಫಸ್ಟ್ ಟೈಮ್ ಈ ಥರ ಮಾಲೆ ಹಾಕ್ಸ್ಕೊಂಡು ಹೋಗ್ತಾ ಇರೋದು. ಯಾವ ಥರ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಹೇಳಿ ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ನೀವು ವಿಡಿಯೋದಲ್ಲಿ. ಸೊ ಅದೇನೇನು ರಿಚುವಲ್ಸ್ ಇತ್ತು ಅದನ್ನೆಲ್ಲವನ್ನು ನಾವು ಫಾಲೋ ಮಾಡಿದ್ವಿ. ಆ ಥರ ಹೇಳ್ಬೇಕಾದ್ರೆ ಇರೋಂಥ ಒಂದು ಪಾಸಿಟಿವ್ ವೈಬ್ಸ್ ಇದೆಯಲ್ಲ, ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡಲಿಕ್ಕಾಗಲ್ಲ. ಸೊ ಈ ಥರ ಮಾಲೆ ಹಾಕ್ಸ್ಕೊಂಡು, ಅಂದರೆ ಒಬ್ಬೊಬ್ಬರಾಗಿಯೇ ಇಡ್ಮುಡಿಯನ್ನು ಫಸ್ಟೇ ಕಟ್ಟಿಸ್ಬಿಟ್ಟು ನಾವು ಅದಾದಮೇಲೆ ಮಾಲೆ ಹಾಕ್ಸ್ಕೊಂಡು ಒಬ್ಬೊಬ್ಬರಾಗಿ ನಾವು ಹಿಂದೆ ಬರ್ತಾ ಹೋಗಬೇಕು. ಸೊ ವೇದು ಅಂತೂ ಫುಲ್ ಎನರ್ಜಿ. ವೇದುಗೆ ಎನರ್ಜಿ ಜಾಸ್ತಿ ಇದೆ ಅನ್ನೋದಕ್ಕಿಂತ ಸ್ವಲ್ಪ ಕ್ಯೂರಿಯಾಸಿಟಿನೂ ಇತ್ತು, ಏನಿರ್ಬೋದು ಇದು ಅಂತ ಹೇಳಿ. ಅದಕ್ಕೋಸ್ಕರ ಫುಲ್ ಜೋಶಲ್ಲೇ ಇದ್ದ ಅವನು. ಓಂ ಶಕ್ತಿ ಪರಾಶಕ್ತಿ ಅಂತ ಹೇಳ್ತಾನೆ ಇದ್ದ. ನಾವು ಸ್ಟಾಪ್ ಮಾಡಿದ್ರೆ ಅವ್ನು ಸ್ಟಾಪ್ ಮಾಡ್ತಾನೆ ಇರಲಿಲ್ಲ.
ಸೊ ನಾವು ಇದಕ್ಕೆ ಇಡ್ಮುಡಿಗೆ ಅಕ್ಕಿ ಮತ್ತು ನಿಂಬೆಹಣ್ಣು ತೆಂಗಿನಕಾಯಿ ಇಷ್ಟನ್ನ ಕೂಡ ಕೊಟ್ಟಿದ್ವಿ. ಸೊ ಅದನ್ನು ನಾವು ಹೋದ್ಮೇಲೆ ನಮ್ಮ ಮುಂದೆನೇ ಅವರು ಆ ಬ್ಯಾಗ್ಗಳಿಗೆ ಹಾಕಿ ಪ್ಯಾಕ್ ಮಾಡಿ ಸೊ ನಮ್ಮ ನೇಮ್ಗಳನ್ನು ಬರೆದು ಈ ಥರ ಒಂದು ಏನು ಮೆಥಡ್ ಇದೆ, ಈ ಮೆಥಡಲ್ಲಿ ಅವರು ಅಂದರೆ ಲೇಡೀಸ್ ಮತ್ತು ಜೆಂಟ್ಸ್ ಯಾರೇ ಆಗಿರಲಿ ಅವ್ರಿಗೆ ಕೂರಿಸ್ಬಿಟ್ಟು ಅವರು ಮಾಲೆಯನ್ನು ಹಾಕಿ ಇಡ್ಮುಡಿಯನ್ನು ಹೊಸ್ಬಿಟ್ಟು ಅವರೇ ಹೊರಗಡೆ ಕಳಿಸ್ತಾರೆ. ಎಲ್ರದ್ದು ಇಡ್ಮುಡಿ ಎಲ್ಲ ಆಗಿ ನಾವು ಜೊತೆಗೆ ಮಾರ್ನಿಂಗಿಂದನೂ ಫಾಸ್ಟಿಂಗಲ್ಲಿ ಇದ್ವಿ. ಎಲ್ಲರೂ ಕೂಡ ಆಲ್ಮೋಸ್ಟ್ ಇದ್ವಿ, ಯಾರೂ ಊಟ ಮಾಡಿರಲಿಲ್ಲ. ಇಡ್ಮುಡಿ ಆದಮೇಲೆ ಊಟ ಮಾಡೋಣ ಅಂತ ಹೇಳಿ ಸೊ ಇಲ್ಲಿ ದೇವಸ್ಥಾನದಲ್ಲೇ ಊಟಕ್ಕೆ ಅರೇಂಜ್ಮೆಂಟ್ಸನ್ನು ಮಾಡ್ಕೊಂಡಿದ್ವಿ. ಅಲ್ಲೇ ಊಟ ಮಾಡಿಕೊಂಡು ನಾವು ಆಮೇಲೆ ಒಂದು 12-12:30 ಆಯಿತು ಇದೆಲ್ಲ ಮುಗಿಯೋಷ್ಟೊತ್ತಿಗೆ. ಅಂದರೆ ನಾವು ಈವ್ನಿಂಗ್ ರೀಚ್ ಆಗೋದೇ ಆ ಪ್ಲೇಸಿಗೆ, ಅಂದರೆ ಇಡ್ಮುಡಿ ಕಟ್ಸ್ಕೊಳ್ಳಿಕ್ಕೆ ರೀಚ್ ಆಗೋ ಪ್ಲೇಸನ್ನೇ ನಾವು ತುಂಬ ಲೇಟ್ ಮಾಡ್ಕೊಂಡ್ಬಿಟ್ವಿ. ಆದ್ದರಿಂದ ಲೇಟ್ ಆಯಿತು ನಮಗೆ ಒಂದು 12-12:30. ಮತ್ತು ಡ್ರೈವರ್ ಕೂಡ ಸ್ವಲ್ಪ ಲೇಟಾಗೆ ಬನ್ನಿ, ಏನು ತೊಂದರೆ ಇಲ್ಲ, ಲೇಟ್ ಆದಷ್ಟು ನಿಮಗೆ ಮಾರ್ನಿಂಗ್ ಪ್ಲೇಸ್ ರೀಚ್ ಮಾಡೋಕ್ಕೆ ಸರಿ ಹೋಗುತ್ತೆ, ಇಲ್ಲಾಂದರೆ ಸುಮ್ಮನೆ ಹೋಗಿ ಅಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ನೀವು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಸ್ವಲ್ಪ ಲೇಟಾಗೆ ಹೊರಟ್ವಿ. ಒಂದು 12:30 ಆಗೋಯಿತು. ಸೊ 12:15 ನಾವು ಇರ್ಮುಡಿಯನ್ನು ಹಾಕ್ಸ್ಕೊಂಡು ಅಲ್ಲಿಂದ ಹೊರಟ್ವಿ. ಆದಿಪರಾಶಕ್ತಿಯೇ 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 ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ. ಊಟ ಎಲ್ಲ ಮುಗಿಸಿ ಗಾಡಿಗೆಲ್ಲ ಪೂಜೆ ಮಾಡಿ ನಾವು ಸೊ ಹೊರಟ್ವಿ. ನಾವು ಗಾಡಿ ಪೂಜೆ ಮಾಡೋದು ಸ್ವಲ್ಪ ಟೈಮ್ ತೊಗೋತು. ಅದಾದಮೇಲೆ ಇಡ್ಮುಡಿ ಇಟ್ಬಿಟ್ಟು ಹೊರಟ್ವಿ. ನೈಟೆಲ್ಲ ಆದಷ್ಟು ಡ್ಯಾನ್ಸ್ ಮಾಡಿಕೊಂಡು ಅಂದರೆ ದೇವ್ರ ಸಾಂಗಿಗೆ ಹಾಡು ಹೇಳ್ಕೊಂಡು ಹೋದ್ವಿ ನಾವು. ಸೊ ಇದು ಡೇ 2ನ ವ್ಲಾಗು. ಅಂದರೆ ಮಾರ್ನಿಂಗು ನಾವು ಫಸ್ಟ್ ಹೋದಂಥ ಪ್ಲೇಸ್ ಬಂದು ಗೋಲ್ಡನ್ ಟೆಂಪಲ್ಲು. ಸೊ ಅಲ್ಲೇ ನಾವೆಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ಎಂಟ್ರಿ ಆದ್ವಿ. ಅದು ಟೈಮಿಂಗ್ಸ್ ಬಂದು ನಾರ್ಮಲ್ ಅಂದರೆ ಟಿಕೆಟ್ ಇಲ್ಲದೆ ಹೋಗ್ತೀವಿ ಅಂತಂದರೆ 9:30 ಮೇಲೆ, ಟಿಕೆಟ್ ತೊಗೊಂಡು ಹೋಗ್ತೀವಿ ಅಂದರೆ 8:30ಗೆ ಅಂತ ಹೇಳಿದ್ರು. ಬಟ್ ನಾವೊಂದು 6:30ಗೆಲ್ಲ ರೆಡಿ ಆಗಿದ್ವಿ. 6:30ಗೆ ಅಲ್ಲಿ ಹೋದ್ವಿ. ಬಟ್ ನಮಗೆ ಟಿಕೆಟ್ ತೊಗೊಂಡು ನಾವು 8:30ಗೆಲ್ಲ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಸೃಷ್ಟಿ
ಸೊ ಅವ್ರು ಆಡ್ತಿರೋದು ನೋಡಿ ದೇವ್ರು ಬಂದಿದೆ ಅಂತ ಅನ್ಕೋಬೇಡಿ, ಆ ಥರ ಏನಿಲ್ಲ, ಸುಮ್ಮನೆ ಅವರು ಪರ್ಫಾರ್ಮ್ ಮಾಡ್ತಿರೋದು ಆ ಥರ. ಸೊ ನೆಕ್ಸ್ಟ್ ಹೋದಂಥ ಪ್ಲೇಸ್ ನಾವು ರತ್ನಗಿರಿ. ಸೊ ಅಲ್ಲಿ ನಾವು ತಿಂಡಿಯೆಲ್ಲ ಮುಗಿಸ್ಕೊಂಡು ಆ ಗೋಲ್ಡನ್ ಟೆಂಪಲ್ ನೋಡ್ಕೊಂಡು, ಗೋಲ್ಡನ್ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಲ್ಲಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ತಿಂಡಿ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ. ರತ್ನಗಿರಿ ಸ್ವಲ್ಪ ಹತ್ತೋದಿತ್ತು ಅಷ್ಟೇ, ಏನೊಂದು ಕೆಲವೊಂದು ಮೆಟ್ಲು ಅಷ್ಟೇ ಹತ್ಕೊಂಡು ಹೋದ್ವಿ. ಹತ್ತೋದು ಸ್ವಲ್ಪ ಕಷ್ಟ, ಇಳಿಬೇಕಾದ್ರಷ್ಟು ಕಷ್ಟ ಅನಿಸಲ್ಲ, ಈಸಿಯಾಗಿ ಇಳಿದ್ಬಿಟ್ವಿ ನಾವು. ಮತ್ತು ಫಾಸ್ಟಾಗಿ ಬರಬೇಕು, ನೀವು ಪ್ಲೇಸಸ್ ಕವರ್ ಮಾಡಬೇಕು ಅಂತಂದರೆ ಬೇಗ ಬರಬೇಕು ಅಂತ ಹೇಳಿದರು ಡ್ರೈವರು. ಹತ್ತೋವಾಗ ರಿಸ್ಕ್ ಆದ್ರೂ ಇಳಿಬೇಕಾದ್ರೆ ಸ್ವಲ್ಪ ಫಾಸ್ಟಾಗಿ ಬಂದ್ವಿ. ನಾವು ಬರಬೇಕಾದ್ರೆ ಅಲ್ಲಿ ಕೆಲವೊಬ್ಬರು ಅಂದರೆ ಸ್ಕೂಲ್ ಮಕ್ಕಳನ್ನ ಟ್ರಿಪ್ಪಿಗೇನೋ ಕರ್ಕೊಂಡು ಬಂದಿದ್ರು ಅನಿಸುತ್ತೆ. ಆ ಮಕ್ಳುಗಳನ್ನು ನಾನು ಇಲ್ಲಿ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೋಡಿ. ನನ್ನ ಜೊತೆ ನಮ್ಮ ಅಕ್ಕನ ಮಕ್ಕಳು ಇವರೆಲ್ಲ ಒಟ್ಟಿಗೆ ಬರ್ತಾಯಿದ್ರು. ಸೊ ನಾವು ಸ್ವಲ್ಪ ಫಾಸ್ಟಾಗಿ ಹೋಗ್ತಿದ್ವಿ. ಅಲ್ಲಿಂದ ನಾವು ನೆಕ್ಸ್ಟ್ ಹೋದಂಥ ಪ್ಲೇಸ್ ಬಂದು ಕಂಚಿ ಕಾಮಾಕ್ಷಿ. ಸೊ ಅವರು ಹೇಳಿದರು ಮೊದಲೇ ಇನ್ ಕೇಸ್ ಏನಾದರೂ ಅಲ್ಲಿ ಎಂಟ್ರೆನ್ಸ್ವರೆಗೂ ಬಿಡೋಕ್ಕಾಗಲಿಲ್ಲ ಅಂದರೆ ನೀವು ಆಟೋದಲ್ಲಿ ಹೋಗಬೇಕಾಗುತ್ತೆ ಅಂತ. ಬಟ್ ನಮ್ಮ ಲಕ್ ಚೆನ್ನಾಗಿತ್ತು, ಎಂಟ್ರೆನ್ಸ್ವರೆಗೂ ಬಿಟ್ಕೊಟ್ರು ಡ್ರೈವರೇನೆ. ಸೊ ಒಳಗಡೆ ಹೋದ್ವಿ ನಾವು. ಅಂದರೆ ರಶ್ ಇತ್ತು ಅಲ್ಲೂ ಕೂಡ, ಬೇಡ ಹೋಗೋದು ತುಂಬ ಟೈಮ್ ಆಗಿಬಿಡುತ್ತೆ ಅಂದ್ಕೊಂಡ್ವಿ. ಬಟ್ ಏನೋ ಗೊತ್ತಿಲ್ಲ, ಬೇಗನೆ ದರ್ಶನ ಆಗೋಯ್ತು. ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ. ಎಷ್ಟು ಬೇಗ ದರ್ಶನ ಆಯಿತು ಅಂತಂದರೆ ಏನೋ ಕ್ಲೋಸಿಂಗ್ ಟೈಮ್ ಅಂತ ಹೇಳಿ ಒಟ್ಟಿಗೆ ಎಲ್ಲರೂ ಬಿಟ್ಬಿಟ್ರು. ಸೊ ಅದಾದಮೇಲೆ ನಾವು ನೆಕ್ಸ್ಟ್ ಹೋದಂಥ ಪ್ಲೇಸ್ ಬಂದು ವಿಷ್ಣು ಕಂಚಿ ಅಂತ ಹೇಳಿ. ಸೊ ಇಲ್ಲೇ ನಾವು ಬಂಗಾರದ ಪಲ್ಲಿ ಮತ್ತು ಅಂದರೆ ಚಿನ್ನದ ಪಲ್ಲಿ ಮತ್ತು ಬೆಳ್ಳಿ ಪಲ್ಲಿ ಅಂತ ಹೇಳಿ ನೋಡೋದು, ಸೂರ್ಯ ಇದನ್ನೆಲ್ಲ ನಾವು ಏನು ಗ್ರಹಗಳನ್ನ ಟಚ್ ಮಾಡ್ತೀವಿ. ಸೊ ಅದು ಈ ಒಂದು ಪ್ಲೇಸಲ್ಲಿದೆ. ಇಲ್ಲಂತೂ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ಯಾಕೆಂದರೆ ಆಲ್ರೆಡಿ ನಾವು ಹೋಗೋಷ್ಟೊತ್ತಿಗೆ ಟೆಂಪಲ್ ಕ್ಲೋಸ್ ಆಗಿಬಿಟ್ಟಿತ್ತು. ಇನ್ನೇನಿದ್ರು 3:30 ಮೇಲೆ ಓಪನ್ನು ಅಂತ ಹೇಳಿದ್ರು. ಸೊ 3:30 ಅಂದರು, ಬಟ್ 4 ಆಗೋಯಿತು. ಬಟ್ ಒಳಗಡೆನೂ ತುಂಬಾ ರಶ್ ಇತ್ತು. ಎಷ್ಟೊಂದು ಟೈಮ್ ತೊಗೋತು ಅಂದರೆ ಕಂಪೇರ್ಡ್ ಟು ಬೇರೆ ಟೆಂಪಲ್ಗೆಲ್ಲ ಕಂಪೇರ್ ಮಾಡಿದ್ರೆ ಈ ಟೆಂಪಲ್ಲೇ ನಾವು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದಂಥದ್ದು. ಯಾಕೆಂದರೆ ಅಷ್ಟು ರಶ್ ಇತ್ತು, ಅಂದರೆ ಕ್ರೌಡ್ ಜಾಸ್ತಿ ಇದ್ದರು. ಒಳಗಡೆ ಪ್ರತಿಯೊಂದಕ್ಕೂ ಬಳಸ್ಕೊಂಡು ಹೋಗಬೇಕು. ನೋಡ್ಬೋದು ನೀವು ಇಲ್ಲಿ ಎಷ್ಟು ಕ್ಯೂ ನಿಂತಿದ್ದಾರೆ ಅಂತ. ಅಷ್ಟು ಉರಿ ಬಿಸಿಲಲ್ಲೂ ನಾವು ಕ್ಯೂ ನಿಂತಿದ್ದೀವಿ. ಸೊ ದರ್ಶನ ಮುಗಿಸ್ಕೊಂಡು ಆಮೇಲೆ ನಾವು ಹೊರಗಡೆ ಬಂದ್ವಿ. ಈವ್ನಿಂಗ್ ಆಗೋಗಿತ್ತು. ಎಲ್ಲರೂ ಸ್ವಲ್ಪ ಲೈಟಾಗಿ ಕಾಫಿ ಅಥವಾ ಟೀ ಏನಾದರೂ ಕುಡ್ಕೊಂಡು ಹೊರಡೋಣ ಅಂತ ಹೇಳಿ ಕುಡ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಹೋದಂಥ ಪ್ಲೇಸ್ ಬಂದು ಕಾಲಭೈರವೇಶ್ವರ ಟೆಂಪಲ್ ಅಂತ ಹೇಳಿ. ಇದು ವೆರಿ ಕ್ಲೋಸ್ ಟು ಕಂಚಿಗೆ ತುಂಬ ಸಮೀಪದಲ್ಲೇ ಇತ್ತು. ನಾವಿಲ್ಲಿ ಹೋಗೋಷ್ಟೊತ್ತಿಗೆ ಆಲ್ರೆಡಿ ಸ್ವಲ್ಪ ಸಂಜೆ ಆಗೋಗ್ಬಿಟ್ಟಿತ್ತು, ಯಾಕೆಂದರೆ ಅಲ್ಲೇ ನಮ್ಗೆ ದರ್ಶನ ಲೇಟ್ ಆಗಿತ್ತಲ್ಲ. ಈ ದೇವಸ್ಥಾನ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಆ ಕಡೆ ಹೋದಾಗ ವಿಸಿಟ್ ಮಾಡಿ ಬನ್ನಿ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಒಳಗಡೆ ಎಲ್ಲ ವಿಡಿಯೋ ಮಾಡಿದ್ದೀನಿ ನಾನು, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ದೇವರು ಏನು ಲಿಂಗ ಏನಿದೆ ಅದು ಕೈಲಾಸದಲ್ಲೇ ಇದೆಯೇನೋ, ನಾವೇ ಕೈಲಾಸದೊಳಗಡೆ ಹೋಗ್ತಿದ್ದೀವೇನೋ ಅನ್ನೋ ಥರ ಫೀಲನ್ನು ಕೊಡುತ್ತೆ. ಸ್ಟಾರ್ಟಿಂಗ್ ಪಾದಕ್ಕೆ ಅಭಿಷೇಕನ ಮಾಡಿ ನಾವೇ ಅಲ್ಲಿ ದುಡ್ಡು ಕೊಟ್ಟು ಅಭಿಷೇಕಕ್ಕೆ ತೊಗೊಂಡು ಅಭಿಷೇಕ ಮಾಡಿ ನಂತರ ಒಳಗಡೆ ಹೋಗೋಂಥದ್ದು. ಒಳಗಡೆ ಹೋದಾಗಂತೂ ತುಂಬ ಪೀಸ್ಫುಲ್ಲಾಗಿರುತ್ತೆ. ಮತ್ತು ನೋಡಲಿಕ್ಕೂ ಅಷ್ಟೇ ನೋಡಿ ಯಾವ ಥರ ಇದೆ ಅಂದರೆ ಕೈಲಾಸದಲ್ಲಿ ಶಿವ ಇದ್ದಾನೆ ಅನ್ನೋ ಥರ ನಮಗೆ ಫೀಲನ್ನ ಕೊಡುತ್ತೆ. ಹತ್ಕೊಂಡು ಹೋಗಿ ಒಂದು ಸುತ್ತಬಿಟ್ಟು ದರ್ಶನ ಮಾಡ್ಕೊಂಡು ಬಂದ್ವಿ ನಾವು. ತುಂಬ ಚೆನ್ನಾಗಿತ್ತು ಈ ಪ್ಲೇಸು. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆದಂಥ ಪ್ಲೇಸ್ ಅಂತಲೇ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದು. ನಾನು ಎತ್ಕೊಂಡು ಬರ್ತಾಯಿದ್ದೀನಲ್ಲ, ಇವಳು ನಮ್ಮ ದೊಡ್ಡಮ್ಮನ ಮೊಮ್ಮಗಳು, ಯಾರ ಹತ್ರನೂ ಹೋಗಲ್ಲ, ನಮ್ಮ ದೊಡ್ಡಮ್ಮನೇ ಎತ್ಕೋಬೇಕು. ಸೊ ನಾನೇನು ಮಾಡಿದೆ, ಮುಂಚೆನೇ ಎತ್ಕೊಂಡು ಅವಳನ್ನ ಬಾಬಾ ಫಾಸ್ಟಾಗಿ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ಟೆ. ಅದರಿಂದ ನಮ್ಮ ದೊಡ್ಡಮ್ಮನ ಫೇಸ್ ಕಾಣಿಸ್ತಾ ಇರೋದ್ರಿಂದ ಸೈಲೆಂಟಾಗಿ ನನ್ನ ಜೊತೆ ಇದ್ದಾಳೆ. ಇಲ್ಲಾಂದರೆ ನಿಜವಾಗ್ಲೂ ಅವಳು ನನ್ನ ಜೊತೆ ಬರೋದೇ ಇಲ್ಲ. ಅಲ್ಲಿಂದ ನಾವು ನೆಕ್ಸ್ಟ್ ಹೋದಂಥ ಪ್ಲೇಸ್ ಬಂದು ತ್ರಿಶುಂಡ ದೇವಿ ಅಂತ ಹೇಳಿ. ಸೊ ಇದು ಅಷ್ಟೇ ಪ್ಲೇಸ್ ತುಂಬ ಚೆನ್ನಾಗಿದೆ. ಇನ್ನೂ ವರ್ಕ್ ಪ್ರೊಸೆಸಿಂಗಲ್ಲಿತ್ತು, ಏನೇನೋ ವರ್ಕನ್ನು ಮಾಡ್ತಾಯಿದ್ರು, ಅಂದರೆ ಟೆಂಪಲ್ ಕನ್ಸ್ಟ್ರಕ್ಷನ್ ನಡೀತಾನೆ ಇತ್ತು. ಸೊ ವಿಡಿಯೋ ಮಾಡೋ ಆಗಿರಲಿಲ್ಲ, ಮಿಸ್ ಆಗಿದೆ, ಒಂದು ಕ್ಲಿಪ್ ಆ್ಯಡ್ ಆಗಿದೆ ಇದರಲ್ಲಿ. ಸೊ ಒಳಗಡೆ ಅಂತೂ ತುಂಬ ಅಂದರೆ ತುಂಬ ದೊಡ್ಡ ದೇವಸ್ಥಾನ ಇದು. ವಿಷ್ಣುದು ಎಷ್ಟು ಅವತಾರ ಇದೆ
ಅಂದರೆ ದಶಾವತಾರ ಆಗಿರ್ಬೋದು ಅಥವಾ ಯಾವ್ಯಾವ ಅವತಾರ ತಾಳಿದಾನೆ ವಿಷ್ಣು ಅದೆಲ್ಲವನ್ನು ಇಲ್ಲಿ ಶೇರ್ ಮಾಡಿದ್ದಾರೆ. ಕೃಷ್ಣಂದೇ ಸಪ್ರೇಟ್ ಟೆಂಪಲ್ ಥರ ಮಾಡಿದ್ದಾರೆ, ಮತ್ತು ರಂಗನಾಥ ಸ್ವಾಮಿದೇ ಸಪ್ರೇಟ್. ಅದು ಎಲ್ಲ ಅವತಾರಗಳನ್ನು ಒಂದೊಂದು ಅವತಾರನೂ ಕೂಡ ಒಂದೊಂದು ಚಿಕ್ಕ ಚಿಕ್ಕ ದೇವಸ್ಥಾನದ ಥರ ಮಾಡಿ ತೋರಿಸಿದ್ದಾರೆ. ಇದನ್ನು ಸುತ್ತಲಿಕ್ಕೇ ನಮಗೆ ಮಿನಿಮಮ್ ಇಲ್ಲ ಅಂದ್ರೂ 1 hour ಟೈಮ್ ತೊಗೊಳುತ್ತೆ, ಅಷ್ಟು ದೊಡ್ಡ ದೇವಸ್ಥಾನ ಇದು. ಬಟ್ ಇಲ್ಲಿ ರಶ್ ಇರಲಿಲ್ಲ, ಯಾಕೆಂದರೆ ನಾವು ಹೋಗೋಷ್ಟೊತ್ತಿಗೆ ಈವ್ನಿಂಗ್ ಆಗೋಗ್ಬಿಟ್ಟಿತ್ತು. ನೋಡ್ಬೋದು ನೀವು ಇಲ್ಲಿ ನಾನು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇದು ವಿಷ್ಣುವಿನ ದಶಾವತಾರ ಕಂಪ್ಲೀಟ್ ಅವತಾರವನ್ನು ತೋರಿಸಿದ್ದಾರೆ. ಸೊ ಒಳಗಡೆ ಯಾವ್ಯಾವ ದೇವಸ್ಥಾನ ಇದೆ ಅಂದರೆ ಯಾವ್ಯಾವ ದೇವರಿದೆ ಅಂಥೇಳಿ ಹೊರ್ಗಡೆನೇ ಅವರು ಮೆನ್ಷನ್ ಮಾಡಿದರು. 108 ಥರದ ದೇವರುಗಳನ್ನು ನಾವು ಒಟ್ಟಿಗೆ ದರ್ಶನ ಮಾಡ್ಕೊಬಂದ್ವಿ. ನಿಜವಾಗ್ಲೂ ಭಾಗ್ಯ ಅನ್ಬೋದು. ಸೊ ಇದು ಬಂದು ಡೇ 3ನ ವ್ಲಾಗು. ನಾವು ನೈಟ್ ಹೋಗಿ ಓಂ ಶಕ್ತಿಲಿ ಹಾಲ್ಟ್ ಆದ್ವಿ. ಅಲ್ಲಿಂದ ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದು ನಾವು ಟಿಕೆಟ್ ಕೌಂಟ್ರಲ್ಲಿ ಹೋಗಿ ಟಿಕೆಟನ್ನು ಮೊದಲೇ ರಿಸರ್ವ್ ಮಾಡಿಸೋದ್ರಿಂದ ಅದನ್ನು ರೆಸಿಟ್ ತೊಗೊಂಡು ನಾವು ದರ್ಶನ ಮಾಡ್ಲಿಕ್ಕೆ ಹೋದ್ವಿ. ಸೊ ನಮ್ಗೊಂದು 6:30ಗೆಲ್ಲ ನಮಗೆ ಇರ್ಮುಡಿಯನ್ನು ಸಲ್ಲಿಸಿದ್ವಿ. ನಾವು ಒಂದು 7:30ಗೆಲ್ಲ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಕುತ್ತ ಅಂತಿತ್ತು, ಅದನ್ನು ಕೂಡ ನೋಡಿಕೊಂಡು ನಾವು ಮೇಲ್ಮರ್ವತ್ತೂರು ಅಂತ ಹೇಳಿ ಇದು ಒಂದು ಮಾರಮ್ಮನ ದೇವಸ್ಥಾನ. ಇಲ್ಲಿ ತುಂಬಾ ಕ್ರೌಡ್ ಇತ್ತು. ನಮಗಂತೂ ಎಂಟ್ರೆನ್ಸ್ಗೆ 500 ಕೇಳ್ತಿದ್ರು ಅವರು. ಸೊ ಇದು ವಿಡಿಯೋ ಶೇರ್ ಮಾಡಬೇಡಿ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾಯಿದ್ರು, ವಿಡಿಯೋ ಮಾಡ್ಕೋಬೇಡಿ ಅಂತ. ನಾನು ಮಾಡಿಕೊಂಡೆ ಏನು ಅಂತ ಹೇಳಿ. ನೆಕ್ಸ್ಟ್ ಅಲ್ಲಿಂದ ನಾವು ತಿರುವಣ್ಣಾಮಲೈ ಅಂತ ತಿರುವಣ್ಣಾಮಲೈಗೆ ಹೋದ್ವಿ. ತಿರುವಣ್ಣಾಮಲೈ ಬಂದು 4 ಕಡೆ ಗೋಪುರನೂ ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ. ನಾವು ಎಲ್ಲಿಂದ ಎಂಟರ್ ತೊಗೋತೀವಿ, ಎಲ್ಲಿಂದ ಎಕ್ಸಿಟ್ ಆಗ್ತೀವಿ ಒಂದು ಗೊತ್ತಾಗಲ್ಲ. ಸೊ ಅಷ್ಟು ಅಂದರೆ ಗೋಪುರ ಎಲ್ಲ ಸೇಮ್ ಒಂದೇ ಥರ ಇರುತ್ತೆ. ಸೊ ನಾವಿಲ್ಲಿ ಟೋಕನ್ ತೊಗೊಂಡು ಹೋದ್ವಿ, ಬೇಗ ದರ್ಶನ ಆಗುತ್ತೆ ಅವಾಗ ಬೇಗ ಬಂದ್ಬಿಡ್ಬೋದು ಅಂತ. ಬಟ್ ಅವ್ರು ಬಿಡೋದೇನೆ 4:30 ಮಾಡಿದ್ರು ಒಳಗಡೆ ಬಿಟ್ರು. ಆಲ್ರೆಡಿ ಒಳಗಡೆನೆ ತುಂಬ ಜನ ಇದ್ದರು, ತುಂಬ ರಶ್ ಇತ್ತು. ಹೆಂಗೆ ಅಂತಂದರೆ ಯಪ್ಪ ಇಷ್ಟೊಂದು ರಶ್ ಇರುತ್ತೆ ಈ ಕಡೆ ಪ್ಲೇಸಸ್ಸು ಅಂತ ಅನಿಸ್ಬಿಡ್ತು. ನಾವು ಈ ಆಷಾಢ ಟೈಮಲ್ಲೆಲ್ಲ ಕ್ಯೂ ನಿಲ್ತೀವಲ್ಲ ಹಂಗೆ ಕ್ಯೂ ನಿಂತಿದ್ವಿ. ಸೊ ನಾವೊಂದು ಕಡೆ, ಹಸ್ಬೆಂಡ್ ಒಂದು ಕಡೆ, ಅಂದರೆ ಯಾರ್ಯಾರು ಎಲ್ಲೆಲ್ಲಿ ಲೈನ್ ಸಿಗುತ್ತೋ ಅಲ್ಲಿ ಹೋಗ್ತಾ ಇದ್ವಿ. ಸೊ ಇದಿಷ್ಟು ನೋಡಿಕೊಂಡು ನಾವು ಈವ್ನಿಂಗು ರಿಟರ್ನ್ ಆದ್ವಿ. ಸೊ ಅಂದರೆ ರಿಟರ್ನ್ ಆಗಬೇಕಾದ್ರೆ ಅಲ್ಲಿಂದ ರಿಟರ್ನ್ ಆಗಬೇಕು, ತುಂಬ ಲಾಂಗ್ ಡಿಸ್ಟೆನ್ಸ್ ಇರೋದ್ರಿಂದ ಟ್ರಾವೆಲ್ ಟೈಮ್ ತೊಗೊಳ್ತು. ನಾವು ಮಧ್ಯ ಅಲ್ಲಿ ಸ್ವಲ್ಪ ಟೀ ಬ್ರೇಕ್ ಆಗಿರ್ಬೋದು ಮತ್ತು ಊಟಕ್ಕಾಗಿರ್ಬೋದು ತುಂಬ ಕಡೆ ನಾವು ಸ್ಟಾಪ್ ಮಾಡಿದ್ವಿ. ಮತ್ತು ಇನ್ನೇನು ರಿಟರ್ನ್ ಆಗ್ತಿದ್ದೀವಲ್ಲ ಅಂತ ಹೇಳಿ ಕೆಲವೊಂದು ಸಾಂಗ್ಸ್ ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿದ್ರು. ನೋಡ್ಬೋದು ನೀವು ಇವಾಗ ಕರ್ನಾಟಕ ಬಾರ್ಡ್ರನ್ನ ನಾವು ಎಂಟರ್ ಆದ್ವಿ. ಸೊ ಎಂಟರ್ ಆದ ತಕ್ಷಣ ಫಸ್ಟ್ ಮಾಡಿದ್ದೆ ನಾವು ಊಟ ಮಾಡಿಕೊಂಡು ಅದಾದಮೇಲೆ ನಾವು ಮನೆಗೆ ರಿಟರ್ನ್ ಆದ್ವಿ. ಇದಿಷ್ಟು ಕೂಡ ಓಂ ಶಕ್ತಿ ವ್ಲಾಗ್ ಆಗಿರುತ್ತೆ.